ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆ ಖಂಡಿಸಿ ಗೋಕಾಕ್ನ ಹಾಟ್ಸ್ಪಾಟ್ ಎಂದೇ ಗುರುತಿಸಲ್ಪಡುವಂತಹ ಬಸವೇಶ್ವರ ವೃತ್ತದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಹೊಂದಿಲ್ಲ. ಆದರೆ 1 ವರ್ಷದಿಂದ ಅನುಮತಿ ಕೇಳಿದ್ದ ಪ್ರಕರಣಗಳು ಬಾಕಿ ಇದ್ದಾಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ತರಾತುರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಸರಿಯಲ್ಲ. ಇದು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಮಹಾಂತೇಶ್ ಕಡಾಡಿ ಮಾತನಾಡಿದ್ದು, ಪದೇ ಪದೇ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಹಲವಾರು ಪ್ರಕರಣಗಳಿದ್ದರೂ ರಾಜೀನಾಮೆ ಕೇಳುವ ನೈತಿಕತೆ ಪಾಠ ಮಾಡುತ್ತಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದರೆ ಹಲವಾರು ಯುವಕರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಸಹಿತ ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಐತಿ, ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಐತಿ, ಆಮೇಲೆ ನಿರಾಣಿ ಅವ್ರ ಮೇಲೆ ಐತಿ. ಇಷ್ಟೆಲ್ಲ 1 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡು ಈಗ ಅವರು ಮೊನ್ನೆ 24ನೇ ತಾರೀಕು ದಿವಸ DJ ಅಬ್ರಾಹಿಂ ಅನ್ನುವಂಥ ಒಬ್ಬ ಏಜೆಂಟ್ ಅವನು ಅರ್ಜಿ ಕೊಟ್ಟರೆ ಆತ್ಮಹತ್ಯೆ ಮಾಡಕ್ಕೂ ಸಿದ್ಧದರು. ಈ ಮೂಲಕ ಕೊಟ್ಟಿರ್ತಾರೆ ಸಿದ್ದರಾಮಯ್ಯ ಉಣ್ಣಾರಿರ್ತಾರೆ, ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊ ಅಂತ ಹೇಳಿ ನಾವು ಈ ಮೂಲಕ ಹೇಳಿ ಕೇಳಿ ಒಂದು ಎಚ್ಚರಿಕೆ. ನಮ್ಮ ಕ್ಷೇತ್ರದ ಶಾಸಕರು ಸಹಿತ ಇಲ್ಲ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಮತ್ತೆ ಸರ್ಕಾರ ಎಲೆಕ್ಷನ್ ಹೋಗ್ಬೇಕನ್ನೋದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ MLAಗಳ ಮೇಲೆ ಎಂಥ ಗುರುತರ ಅಪಾದನೆ ಅಂದ್ರೆ 1918ರಲ್ಲಿ ಅವ್ರ ಮೇಲೆ ರೇಡ್ ಆದ್ರೂ ಆ ತನಿಖೆ ಎಲ್ಲಿ ಹೋಯ್ತು ಅಂತ ಹೇಳಿ ಯಾರು ಕೇಳಿದ್ರು ಹೇಳಕ್ ರೆಡಿ. ಮತ್ತು ಅವ್ರ ಮೇಲೆ 420 ಕೇಸ್ ಬಿದ್ರು ಅವ್ರು ಇನ್ನೂ ರಾಜೀನಾಮೆ ಕೊಡಾಕ್ತಾ ಇರಲಿಲ್ಲ. ಅವ್ರ ಮೇಲೆ ಇಂಥ ಗುರುತರ ಅಪಾದರ ಅವರು ಎಲೆಕ್ಷನ್ಗೆ ನಿಲ್ಲುವಂತಹ ಒಂದು ಪರಿಸ್ಥಿತಿ ಇದೆ. ಇಂಥವ್ರು ನಮ್ಮ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಕು ಮತ್ತು ನೈತಿಕತೆ ಪಾಠವನ್ನ ಇಂಥವ್ರು ಹೇಳಾಕ್ತಾರೆ. ನಂತರ ಪಾದಯಾತ್ರೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ರಾಜ್ಯಪಾಲರ ನಡೆ ವಿರುದ್ಧ ರಾಷ್ಟ್ರಪತಿಗೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಶೋಕ್ ಪೂಜಾರಿ, ಸಿದ್ಧಲಿಂಗ ದಳವಾಯಿ, ಚಂದ್ರಶೇಖರ್ ಕೊನ್ನೂರ್ ಸೇರಿದಂತೆ ಹಲವಾರು ಕೈ ಕಾರ್ಯಕರ್ತರು ಸಾಥನ್ನು ನೀಡಿದ್ದಾರೆ. ಸಂವಿಧಾನದ ರೂಲ್ಸ್ಗಳನ್ನು ಫಾಲೋ ಮಾಡದೆ ಕೇವಲ 24 ಗಂಟೆಗಳಲ್ಲಿ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಹೊರಡಿಸಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಆರ್ಡರ್ ಹೊರಡಿಸಿದ ಮೊದಲು ಒಂದು ಪ್ರೈಮರಿ ಎಂಕ್ವೈರಿ ಮಾಡಬೇಕು. ಈ ಒಂದು ಪ್ರತಿಭಟನೆ ಇಡೀ ರಾಷ್ಟ್ರವ್ಯಾಪಿ ನಡೀತಿರುವಂಥ ಒಂದು ಸ್ಥಿತಿ ಇವತ್ತಿದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಾಡು ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಬಹುಶಃ ಸುದೀರ್ಘವಾದಂಥ 40 ವರ್ಷಗಳ ಅವರ ಆಡಳಿತ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಆಗಲಿ ಅಥವಾ ಅವ್ಯವಹಾರದ ಬಗ್ಗೆ ಆಗಲಿ. ಅದರ ರಾಜಕೀಯ ಒಂದು ಕಾರಣದಿಂದ ಇವತ್ತು ಅವ್ರ ಮೇಲೆ ಒಂದು ಆಪಾದನೆ ಬಂದಿದೆ. ಬಹುಶಃ ಮಾನ್ಯ ಗಣಮಿತ ರಾಜ್ಯಪಾಲರು ನಾನು ಕಾನೂನಿನ ಅಡಿಯೊಳಗನ ಪರಿಮಿತಿಯೊಳಗನ ಇವತ್ತು ಅವ್ರ ಮೇಲೆ ತನಿಖೆ ಮಾಡಲಿಕ್ಕೆ ನಾನು ಅನುಮತಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಆದರೆ ವಾಸ್ತವವಾಗಿ ಯಾವ ತನಿಖೆ ಆಗಬೇಕಾಗಿತ್ತು ಅಂದ್ರೆ ಮೇಲ್ನೋಟಕ್ಕಾದರೂ ಸಹಿತ ಅದರ ಹಸ್ತಕ್ಷೇಪ ಅಥವಾ ಅವ್ರು ಮಾಡಿದಂಥ ಅವ್ಯವಹಾರ, ಭ್ರಷ್ಟಾಚಾರ ಕಂಡು ಬರಬೇಕು. ಆದರೆ ಇವತ್ತು ಯಾವ ಮೂಢ ಪ್ಲಾಟ್ಗಳ ಕುರಿತಾಗಿ ಇವತ್ತು ಆಪಾದನೆ ಇದೆ, ಆ ಯಾವ ವ್ಯವಹಾರದಲ್ಲಿಯೂ ಸಹಿತ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಆಗಿದ್ದಾರೆ. ಅದು ಒಂದು ದೊಡ್ಡ ಹಗರಣದ. ಆದರೆ ಇದು ಉದ್ದೇಶ ಇವತ್ತೇನ ಪ್ರಾಸಿಕ್ಯೂಷನ್ ಮಾಡಿದಲ್ಲ, ಇದ್ರ ಉದ್ದೇಶ ಯಾರನ್ನ ಕನ್ವಿಕ್ಟ್ ಮಾಡೋದಲ್ಲ, ಇದನ್ನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡುವಂಥದ್ದು. ಮತ್ತು ಸಿದ್ದರಾಮಯ್ಯನೋ ಏನು ಒಂದು ಭ್ರಷ್ಟಾಚಾರ ರಹಿತ ಒಂದು ಇಮೇಜ್ ಅದಲ್ಲ, ಆ ಇಮೇಜ್ ಹಾಳು ಮಾಡುವಂಥದ್ದು ಒಂದು ಉದ್ದೇಶ ಅಷ್ಟೇ ಅದ. ಇದ್ರ ಯಾರು ಪ್ರಾಸಿಕ್ಯೂಷನ್ ಮಾಡುವಂಥದ್ದು ಉದ್ದೇಶ ಇಲ್ಲ. ಯಾಕಂದ್ರೆ ಅವ್ರು ರಿಯಲಿ ಅದು ಕನ್ವಿಕ್ಟ್ ಮಾಡ್ಬೇಕಂತಿದ್ರೆ ಅವರೊಂದು ಪ್ರೈಮರಿ ಎಂಕ್ವೈರಿ ಮಾಡಬೇಕಿತ್ತು. ರಾಜ್ಯಪಾಲರು ಪ್ರೈಮರಿ ಎಂಕ್ವೈರಿ ಮಾಡಿದಾಗ ಆಮೇಲೆ ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಬೇಕಿತ್ತು. ಇದನ್ನ ಯಾವುದೂ ವಿಚಾರ ಮಾಡದೆ ಜಸ್ಟ್ ಒಂದು ಕಂಪ್ಲೇಂಟ್ ಮೇಲೆ ಏನು ನಮ್ಮ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದಾರಲ್ಲ, ಇದ್ರ ಉದ್ದೇಶ ಅಂದರೆ ಅವರು ಇಮೇಜನ್ನು ಡ್ಯಾಮೇಜ್ ಮಾಡುವಂಥದ್ದು ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡುವಂಥದ್ದು. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಅತಿ ಎಫೆಕ್ಟಿವ್ ಆಗಿ ಒಂದು ಇಂಪ್ಲಿಮೆಂಟ್ ಮಾಡಿದೆ ಮತ್ತು ಒಂದು ಏನು ಜನಪರ ಕೆಲಸಗಳನ್ನು ಮಾಡ್ತಾ ಇದೆ
ಮತ್ತು ಇದು BJP ಸರ್ಕಾರಕ್ಕೆ ಒಂದು ಬಾಧಕ ಆಗಿದೆ. ಒಂದು ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿ ಯೋಜನೆಗಳಿಂದ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚಿನ MP ಸೀಟ್ಗಳನ್ನು ಪಡೆದಿದೆ. ಇದನ್ನ ಸಪ್ರೆಸ್ ಮಾಡುವಂತ ಒಂದು ವಿಚಾರ ಅದ. ಆ ಒಂದು ಉದ್ದೇಶದಿಂದ ಬ್ಯೂರೋ ರಿಪೋರ್ಟ್ ಮನೋಹರ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.